ಎಲ್ಲರಿಗೂ ನಮಸ್ಕಾರ. ಓಕೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ರೆಸಿಪಿನ ತೋರಿಸ್ಬೇಕು ಅಂತ ಆಸೆ ಆಗ್ತಿದೆ. ಅದು ಏನಪ್ಪ ಅಂತ ಅಂದರೆ ಟೀ ಬಿಸಿ ಆಗ್ತಿದೆ. ಟೀ ಸೋಸ್ಕೊಂಡು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಎಲ್ಲರದ್ದು ಟೀ ಆಗಿದೆಯಾ? ನಮ್ಮದು ಇವಾಗ ಜಸ್ಟ್ ಕೆಲಸದಿಂದ ಬಂದೆ, ಇವಾಗ ಟೀ ಮಾಡ್ಕೊಂಡು ಕುಡಿತಿದ್ದೀನಿ. ಇವಾಗ ಆಲ್ರೆಡಿ 4:15. ಕೆಲಸದಿಂದ ಬಂದ ತಕ್ಷಣ ಸ್ವಲ್ಪ ಟೀ ಕುಡಿದ್ರೆ ಮೈಂಡು ಫ್ರೆಶ್ ಆಗುತ್ತೆ, ಮೈಂಡು ಸರ 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 ಅಂತ ಓಡುತ್ತೆ. ಹಂಗಾಗಿ ಫಸ್ಟು ಟೀ ಕುಡಿತೀನಿ. ಎಲ್ಲರದ್ದು ಟೀ ಆಯಿತಾ? ಬನ್ನಿ ಟೀ ಕುಡಿಯುವ. ಆಲ್ಮೋಸ್ಟ್ ಟೀ ಟೈಮ್ ಆಗಿದೆ. ಇವಾಗ 4:15 ಆಗಿದೆ ಅಲ್ವಾ? ಎಲ್ಲರಿಗೂ ಟೀ ಬ್ರೇಕ್. ಕೆಲವರು 5 ಗಂಟೆ ಕುಡಿತಾರೆ, ಕೆಲವರು 6 ಗಂಟೆ ಕುಡಿತಾರೆ. ನಾನು ಯಾವಾಗ ಬೇಗ ಬರ್ತೀನೋ ಆವಾಗ ಮಾತ್ರ ಬೇಗನೆ ಟೀ ಕುಡಿತೀನಿ. ಓಕೆನಾ? ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೇಗನೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದೇ ಒಂದು ಖುಷಿ ಕೂಡ. ಓಕೆ, ಟೀ ಕುಡಿದು ಮತ್ತೆ ನಿಮಗೆ ನಾನು ಸಿಗ್ತೀನಿ. ಓಕೆ, ಇವಾಗ ಜಸ್ಟ್ ಟೀ ಕುಡ್ದಾಯಿತು. ನಾನಿವಾಗ ಏನು ರೆಸಿಪಿ ಮಾಡ್ತಿದ್ದೀನಿ ಅಂತಂದರೆ, ರೊಟ್ಟಿಗೆ, ಚಪಾತಿಗೆ, ಪರೋಟ, ರೋಟಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರೋ ಒಂದು ದಾಲ್ ಮಾಡ್ತಿದ್ದೀನಿ. ಇದು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ದಾಲ್ನ. ಹಂಗಾಗಿ ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪ ಇವಳು ಇವತ್ತಿಷ್ಟೊತ್ತಿಗೆ ದಾಲ್ ಮಾಡ್ತಿದ್ದಾಳಲ್ಲ ಅಂತ ಅನ್ಕೋಬೋದು. ಮನೆಯಲ್ಲಿ ಅಮ್ಮ ದಾವಣಗೆರೆಗೆ ಹೋಗಿದ್ದಾರೆ. ಹಂಗಾಗಿ ಅಮ್ಮ ಬಂದು ಮಾಡೋಕ್ಕೆ ಟೈಮ್ ಆಗುತ್ತೆ. ಅಪ್ಪಾಜಿಗೆ 8 ಗಂಟೆಗೆ ಊಟಕ್ಕೆ ಕೊಡಬೇಕು. ಹಂಗಾಗಿ ನಾನು ಇವಾಗ ದಾಲ್ ಮಾಡ್ತೀನಿ. ಆಲ್ರೆಡಿ ನಾನು ರೊಟ್ಟಿನೂ ಮಾಡಾಯಿತು. ಹುಡುಗರಿಗೆ ಚಪಾತಿ, ಅಮ್ಮನಿಗೆ ರೊಟ್ಟಿ. ಹಂಗಾಗಿ 2 ಥರ ನಮ್ಮ ಮನೇಲಿ, ಒಂದು ಜೋಳದ ಮುದ್ದೆ ಮಾಡಿದ್ರು ಅಮ್ಮನಿಗೆ, ರಾಗಿ ಮುದ್ದೆ ನಮಗೆ. ಹೀಗೆ 2 ಐಟಮ್ನ ನಮ್ಮ ಮನೇಲಿ ಮಾಡ್ತೀವಿ. ಯಾಕಂದರೆ ಚಪಾತಿನ ಅಮ್ಮ ತಿನ್ನಲ್ಲ, ರೊಟ್ಟಿನೇ ಹಾಕಬೇಕು. ಹಾಗಾಗಿ ಸ್ವಲ್ಪ ಹೀಟಿನ ಪದಾರ್ಥನ ಅಮ್ಮ ಕಡಿಮೆ ಮಾಡ್ತಿದ್ದಾರೆ. ಹಾಗಾಗಿ ನಾನಿವಾಗ ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಓಕೆ, ಈಗ ದಾಲಿಗೆ ಏನು ಬೇಕು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ದಾಲಿಗೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ನೀರುಳ್ಳಿ ಒಗ್ಗರಣೆಗೆ, ಹಾಗೂ ಅದಕ್ಕೆ ಸ್ವಲ್ಪ ನಾನು ಮಿಕ್ಸ್ ಮಾಡ್ತೀನಿ. ಹಾಗೆ ಹಸಿ ಶುಂಠಿ ಒಂದು ಸ್ವಲ್ಪ ತುರಿದ್ಕೊಂಡು ಇಟ್ಕೊತೀನಿ. ಇಷ್ಟು ಐಟಮ್ಮು ಕೂಡ ದಾಲಿಗೆ ಬೇಕಾಗಿದೆ. ನೆಕ್ಸ್ಟು ಒಗ್ಗರಣೆ ಮಾಡೋದಕ್ಕೆ ಬೇಕಾಗಿರೋದು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಜೀರಿಗೆ. ಓಕೆ, ಮತ್ತು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕೊಬ್ಬರಿ ತುರಿನೂ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೇನ್ ಇದಕ್ಕೆ ಬೇಕಾಗಿರೋದೇನು ಹೇಳಿ? ಬೇಳೆನೂ ಕೂಡ ನಾನು ಒಂದು 10 ನಿಮಿಷ ಅಥವಾ 20 ನಿಮಿಷ ಮುಂಚೆನೇ ನಾನು ನೆನೆ ಇಟ್ಟಿದ್ದೀನಿ. ಇಲ್ಲಿ ನೆನೆ ಇಡಲಿಲ್ಲಂದ್ರೆ ಹಾಗೆ ಕೂಡ ಮಾಡ್ಬೋದು. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ, ಹೆಂಗೆ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ. ಓಕೆ ಗೈಸ್, ಇವಾಗ ನಾವು ಶುರು ಮಾಡೋಣ. ಇವಾಗ ಬೇಳೆ ನೆನೆ ಇಟ್ಟಿದ್ದೀವಲ್ಲ, ಕುಕ್ಕರಿಗೆ ಹಾಕೋಣ. ಏನಿಲ್ಲ ಅಂದರೂ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಲೋಟ ಇದೆ ಬೇಳೆ ಹಾಕೋದಕ್ಕೆ. ಅದರಲ್ಲಿ ನಾನು 1 ಲೋಟ ಬೇಳೆನ ನೆನೆ ಇಟ್ಟಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೆನೆ ಇಡ್ಬೋದು ಗೈಸ್. ಓಕೆ, ಇವಾಗ ನಾನು ಬೆಳ್ಳುಳ್ಳಿನೂ ಕೂಡ ಬೇಯಲಿಕ್ಕೆ ಹಾಕ್ತೀನಿ, ಒಗ್ಗರಣೆಗೆ ಹಾಕಲ್ಲ. ಯಾಕಂದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತಷ್ಟೇ. ಆಮೇಲೆ
ಟೊಮೊಟೊನು ಕೂಡ ಇವಾಗಲೇ ನಾನು ಮಿಕ್ಸ್ ಮಾಡ್ಕೊತೀನಿ. ಹಸಿ ಶುಂಠಿ ಪೇಸ್ಟು ಕೂಡ ನಾನು ಇವಾಗಲೇ ಹಾಕ್ತೀನಿ. ಮತ್ತು ಹಸಿಮೆಣಸಿನ್ಕಾಯಿನೂ ಕೂಡ ನಾನು ಇವಾಗಲೇ ಹಾಕ್ಕೊತೀನಿ. ಓಕೆ, ಸ್ವಲ್ಪ ನೀರುಳ್ಳಿನೂ ನಾನು ಬೇಯೋದಕ್ಕೆ ಹಾಕ್ತೀನಿ. ಓಕೆ, ಇಷ್ಟನ್ನು ನಾನು ಒಗ್ಗರಣೆ ತೆಗೆದಿಟ್ಕೊತೀನಿ. ಆಮೇಲೆ ನೆಕ್ಸ್ಟ್ ಕೊಬ್ಬರಿ ಇದೆಯಲ್ಲ, ಇದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಓಕೆ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕುವ. ನಾನು ಇದರಲ್ಲಿ ಒಂದು ಅರ್ಧ ಅಂದರೆ ಇಷ್ಟು ನಾನು ನೀರನ್ನು ಇದಕ್ಕೆ ಹಾಕ್ತೀನಿ. ಯಾಕಂದರೆ ಸಾಕು ಬೇಯಲಿಕ್ಕೆ. ಇದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಓಕೆ, ಇವಾಗ ನಾವು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವಾಗ ಇಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಸೇರುತ್ತೆ ಅಷ್ಟು ಹಾಕ್ಕೊಡಿ. ಆಮೇಲೆ ಇವಾಗಲೇ ನಾನು ಒಂದು ಸ್ವಲ್ಪ ಅರಿಶಿನನೂ ಕೂಡ ಆ್ಯಡ್ ಮಾಡ್ತೀನಿ. ಓಕೆ, ಒಂದು ಸ್ವಲ್ಪ ನಾನು ಇವಾಗಲೇ ಬೇಯಲಿಕ್ಕೆ ಜೀರಿಗೆ ಹಾಕ್ತಿದ್ದೀನಿ ಗೈಸ್, ಸ್ವಲ್ಪನೇ. ಓಕೆ, ಇವಾಗ ಇದು ಆಗಿದೆ. ಇವಾಗ ನಾವು ಇದನ್ನು ಕುಕ್ಕರ್ ಬಾಯನ್ನು ಮುಚ್ಚಿಬಿಡೋಣ. ಓಕೆ, ಇಲ್ಲಿ ಒಲೆನ ಒಚ್ಚಿಬಿಟ್ಟು ಕುಕ್ಕರ್ನ ಆ್ಯಡ್ ಮಾಡೋಣ ಇದನ್ನು. ಓಕೆ, ಇವಾಗ ನಾನು ಕುಕ್ಕರಿಗೆ ಬೇಯಲಿಕ್ಕೆ ಇಟ್ಟಾಯಿತು. ನೆಕ್ಸ್ಟು ನಾನು ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ಒಗ್ಗರಣೆ ಕೊಟ್ಕೊತೀನಿ. ಒಂದು ಬಾಂಡಲಲ್ಲಿ ಒಗ್ಗರಣೆ ಕೊಟ್ಕೊಳೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಮಾಮೂಲಿ ಎಲ್ಲರೂ ಒಗ್ಗರಣೆ ಕೊಡ್ತಾರೆ, ಬಟ್ ನನ್ನ ಸ್ಟೈಲಲ್ಲಿ ನಾನು ಒಗ್ಗರಣೆ ಕೊಡ್ತೀನಿ. ಓಕೆನಾ? ಏನು ಹೇಳಿ ನಾನು ಇವಾಗ ಬನ್ನಿ. ಓಕೆ, ಇವಾಗ ನಾವು ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಆಲ್ರೆಡಿ ಬೆಂದಾಗಿದೆ. ಇದನ್ನು ಒಂದು ಸ್ವಲ್ಪ ಓಪನ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಇದನ್ನು ಒಂದು ಸ್ವಲ್ಪ ಮಸ್ಕೋಬೇಕು. ಈ ಥರ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಾಗಿದೆ. ಇವಾಗ ನೆಕ್ಸ್ಟು ಈ ಬಾಂಡಲಲ್ಲಿ ನಾವು ಒಗ್ಗರಣೆ ಕೊಡೋಣ. ಓಕೆ, ಎಲ್ಲರಿಗೂ ದಾಲ್ ಅಂದರೆ ತುಂಬಾ ಇಷ್ಟ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ದಾಲ್ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಓಕೆ, ನಮ್ಮ ಮನೆಯಲ್ಲಿ ನನ್ನ ದೊಡ್ಡ ಮಗನಿಗಾಗಿರ್ಬೋದು ಚಿಕ್ಕ ಮಗನಿಗಾಗಿರ್ಬೋದು ತುಂಬಾ ಇಷ್ಟ ದಾಲ್ ಅಂದರೆ. ಹಾಗಾಗಿ ಸ್ವಲ್ಪನೇ ಕರಿಬೇವು, ಸ್ವಲ್ಪನೇ ಹಸಿ ಕರಿಬೇವು ಇದೆ, ಫ್ರಿಜ್ಜಲ್ಲಿತ್ತು ತಗೊಂಡಿದ್ದೀನಿ. ಓಕೆ, ಹಾಯ್ ಹೇಳಿ. ನಮಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಕೊಟ್ಕೋಬೇಕು. ಸಾರಿ, ಇವಾಗ ಯಾರೋ ಜಸ್ಟ್ ಮನೆಗೆ ಬಂದಿದ್ರು ವೆಡ್ಡಿಂಗ್ ಕಾರ್ಡ್ ಕೊಡಲಿಕ್ಕೋಸ್ಕರ. ಹಂಗಾಗಿ ನಾನು ಲಾಗ್ನ ಅರ್ಧಕ್ಕೆ ನಿಲ್ಲಿಸಿ ಹೋಗಿ ಅವ್ರನ್ನ ಮಾತಾಡಿಸಿ ಕಳಿಸ್ದೆ. ಇವಾಗ ಮತ್ತೆ ಒಲೆ ಹಚ್ಚೋಣ. ಆಲ್ರೆಡಿ ನಾನು ಎಣ್ಣೆ ಬಿಟ್ಟಾಗಿದೆ ಒಗ್ಗರಣೆಗೆ. ಓಕೆ, ಸ್ವಲ್ಪ ಕಾಯಿ ತನಕ ಇದಕ್ಕೆ ಕರಿಬೇವು ಇದೆಯಲ್ಲ,
ಒಂದು ಸ್ವಲ್ಪ ಉದ್ದುದ್ದ ಇದೆ, ಅದು ಬಾಯಿ ಸಿಗುತ್ತೆ ಅಂತ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ. ಯಾಕೆಂದರೆ ಹುಡುಗರು ಅದನ್ನೇ ತೆಗೆದು ಸೈಡಿಗಿಟ್ಟು ಪಲ್ಯ ಜೊತೆ ಹಚ್ಕೊತಾರೆ. ರೊಟ್ಟಿ ಜೊತೆ ಇದನ್ನು ಹಚ್ಕೊಂಡು ತಿನ್ಬೋದು, ಆದರೆ ಅವರ ಕೇಳೋದೇ ಇಲ್ಲ, ಎಲ್ಲ ತೆಗೆದು ಇಡ್ತಾರೆ. ಓಕೆ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಓಕೆ, ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಇದು ಒಂದು ಸ್ವಲ್ಪ ಕಾಯಬೇಕು. ಕಾದ್ಮೇಲೆ ಅವಾಗೆ ತೋರಿಸಿದ್ದೆಲ್ಲ ಒಂದೆರಡು ಹೆಸರು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿದರೆ ಏನಂತಾರಲ್ಲ ಎಕ್ಸ್ಟ್ರಾ ರುಚಿ ಕೊಡುತ್ತೆ. ಆಮೇಲೆ ಒಂದು ಸ್ವಲ್ಪ ನೀರುಳ್ಳಿ, ಅದಕ್ಕೆ ಆಲ್ರೆಡಿ ನಾನು ಹಾಕಿದ್ದೀನಿ ಒಂದು ಸ್ವಲ್ಪ ಬೇಯಲಿಕ್ಕೆ. ಮತ್ತು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಜೀರಿಗೆ, ಓಕೆ, ಜೀರಿಗೆ ಹಾಕ್ತಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಇದೆಯಲ್ಲ ಇದನ್ನು ಸ್ವಲ್ಪ ಹಾಕ್ತಿದ್ದೀನಿ ಒಗ್ಗರಣೆಗೆ. ಆಮೇಲೆ ನೆಕ್ಸ್ಟು ಕರಿಬೇವು ಹಾಕ್ತೀನಿ. ಆಮೇಲೆ ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ತೀನಿ. ಒಣಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈರುಳ್ಳಿನ ಹಾಕ್ತೀನಿ. ಮತ್ತು ಇವಾಗ ನಾವು ಇದನ್ನು ಮಸ್ಕೊಂಡಿದ್ದೀವಲ್ಲ ಇದಕ್ಕೆ ಹಾಕೋಣ. ಇದು ಒಂದು ಸ್ವಲ್ಪ ನೀರುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲದನ್ನು ಕೂಡ ಹಾಕಬೇಕು. ಈ ಥರ ಮಾಡಬೇಕು. ಇವಾಗ ಇದನ್ನು ಹಾಕಿ ಮಾಡಿಟ್ಟಿದ್ದೀವಲ್ಲ ಇದನ್ನು ಹಾಕೋಣ. ಈ ಥರ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕೋಣ, ಜಾಸ್ತಿ ಬೇಡ ನೀರು. ಯಾಕೆಂದರೆ ಇದು ದಾಲು ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ತಳಿ ಇರಬಾರ್ದು. ಇದು ರೊಟ್ಟಿಗೆ, ಚಪಾತಿಗೆ ಅದಕ್ಕಷ್ಟೇ ಸೀಮಿತ ಅಂತ ಏನಿಲ್ಲ, ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತದೆ. ಅನ್ನಕ್ಕೂ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಓಕೆ, ಇದು ಈ ಥರ ಸ್ವಲ್ಪ ಕುದಿಬೇಕು. ಕುದ್ಮೇಲೆ ನಿಮಗೆ ನಾನು ಸಿಗ್ತೀನಿ. ಓಕೆ, ನಾನು ಇವಾಗ ರೆಡಿ ಮಾಡಿದೆ. ನೋಡ್ತಿದ್ದೀರಲ್ಲ, ದಾಲು ರೋಟಿ ಈಸ್ ರೆಡಿ. ಇವಾಗ ನಾನು ಟೇಸ್ಟ್ ಮಾಡಿ ನೋಡೋದೆ. ದಾಲಿಗೆ ರೋಟಿಗೆ ಎಲ್ಲ ನಿಂಬು ಹಾಗೂ ನೀರುಳ್ಳಿ ಇದ್ದರೆ ಮಾತ್ರ ಎಕ್ಸ್ಟ್ರಾ ಇನ್ನೂ 2 ರೊಟ್ಟಿ ತಿಂತೀನಿ ಕೂಡ ನಾನು. ಮೇ ಬಿ ಎಲ್ಲರಿಗೂ ಅದು ಇಷ್ಟ ಅನಿಸುತ್ತೆ. ಓಕೆ, ಬನ್ನಿ ಇವಾಗ ನಾನು ಮಾಡಿರೋ ದಾಲು ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ, ಇವಾಗ ಒಂದು ಸ್ವಲ್ಪ ನಿಂಬೆಹಣ್ಣು ನೆಂಟ್ಕೊಳ್ಳೋಣ. ಓಕೆ, ಸುಳ್ಳು ಹೇಳಲ್ಲ ಅಥವಾ ನಾನು ಹೇಳಿದ್ದೀನಿ ಅಂತ
ಬಿಲ್ಡಪ್ ಕೊಡ್ತಿಲ್ಲ. ತುಂಬಾ ತುಂಬಾ ಚೆನ್ನಾಗಾಗಿದೆ ಗೈಸ್. ಬೇಕಾದ್ರೆ ಟ್ರೈ ಮಾಡಿ ನೀವು ಕೂಡ. ತುಂಬ ಈಸಿ ರೆಸಿಪಿ. ಒಂದು 3-4 ಪದಾರ್ಥದಿಂದನೇ ನಾವು ದಾಲ್ನ ಹೋಟೆಲಿಗಿಂತ ಚೆಂದಾಗಿ ನಾವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಓಕೆ. ದಾಲ್ ಮಾತ್ರ ಸಖತ್ತಾಗಿದೆ. ಒಂದು ಸಲ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಈಸಿ ರೆಸಿಪಿ, ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಬೇಗ ಮಕ್ಕಳು ಊಟಕ್ಕೆ ಮಧ್ಯಾಹ್ನ ಸಂಜೆ ಊಟಕ್ಕೆ ಬರಬೇಕು ಅಷ್ಟೊಂದೇ ಬಂದಿರ್ತಾರೆ. ಸಂಜೆ ಟೈಮ್ ಕೂಡ ಸ್ನ್ಯಾಕ್ಸು ಏನು ಅಂತ ಇಂಥದ್ದು ಕೊಡೋದ್ಕಿಂತ ದಾಲು ಅಥವಾ ಈ ಥರ ಕಾಳುಗಳಿಂದ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಹೆಲ್ದಿ ಫುಡ್ ಆಗಿರುತ್ತೆ. ಹಾಗೆ ಚಪಾತಿ ಅದ್ರ ಜೊತೆ ಏನಾದರೂ ಮಾಡಿಕೊಡೋದ್ರಿಂದ ಬಂದ ತಕ್ಷಣ ಹೊಟ್ಟೆ ತುಂಬಾನಾರು ತಿಂತಾರೆ. ಬೆಳಗ್ಗೆ ಬೇಗ ಹೋಗೋ ಅರ್ಜೆಂಟಲ್ಲಿ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ. ಮಧ್ಯಾಹ್ನ ನಾವು ಲಂಚ್ ಇಟ್ಟು ಕಳಿಸಿರ್ತೀವಿ, ಆದರೂ ತಿಂತಾರೋ ಇಲ್ವೋ ನಮಗೆ ಗೊತ್ತಿರಲ್ಲ. ಸಂಜೆ ಟೈಮ್ ಬಂದಾಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಇವಳೇನಪ್ಪ ಯಜಮಾನಿ ಈ ಥರ ಮಾತಾಡ್ತಾರೆ ಅಂತ ಅಂದ್ಕೋಬೇಡಿ. ನನ್ನ ಮಕ್ಕಳು ಸಣ್ಣ ವಯಸ್ಸಲ್ಲೇ ಓದುವಾಗ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅಂದರೆ ನಾನಷ್ಟು ಮಕ್ಕಳಿಗೆ ಇದು ಮಾಡ್ತಿರ್ಲಿಲ್ಲ ನಾನು ಕೂಡ. ಯಾಕಂದರೆ ನನ್ನದೇ ಆದ ಒಂದು ಪರ್ಸ್ನಲ್ ವಿಚಾರದಿಂದ ನಾನು ತುಂಬಾ ಡಿಸ್ಟರ್ಬ್ ಆವಾಗ ನನ್ನ ತಂಗಿನೇ ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಂಡಿತ್ತು, ತುಂಬ ಚೆನ್ನಾಗಿ ಸಾಕಿದ್ಲು ಕೂಡ. ಅವಳನ್ನ ಇವಾಗ ನೆನೆಸ್ಬೇಕು ಅವಳಿಗೆ. ಓಕೆ, ನಾನು ಮಾಡಿರೋ ತಪ್ಪು ಯಾರು ಮಾಡಬೇಡಿ ಅಂತ ಕೇಳ್ತಾ ಈ ರೆಸಿಪಿನ ಒಂದು ಸಲ ಕ್ಲೀನಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಮಕ್ಕಳಿಗೆ ಮಾಡಿ ಕೊಡಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಗೈಸ್, ಎಷ್ಟು ವೇಗವಾಗಿ ಒಂದು ರೆಸಿಪಿನ ಮಾಡ್ಬೋದು ಅಂತ. ಓಕೆ, ಬರೀ ದಾಲ್ ಅಷ್ಟೇನ ಅದಕ್ಕೆ ಆ್ಯಡ್ ಮಾಡ್ಬೋದು ಅಂತ ಏನಿಲ್ಲ. ಮಕ್ಕಳಿಗೆ ಎಲ್ಲ ಥರ ಕಾಳು ಕೂಡ ಹೆಲ್ದಿ ಫುಡ್ಸೇ. ಎಲ್ಲ ಥರ ಕಾಳು ಹಾಕಿಬಿಟ್ಟು ಮಾಡ್ಬೋದು. ಹೆಸರು ಕಾಳು, ಮಡಿಕೆ ಕಾಳು, ಈ ಥರ ಎಲ್ಲ ಥರ ಕಾಳುಗಳಿಗೆ ಹೆಸರು ಗೊತ್ತಿಲ್ಲ. ಎಲ್ಲ ಥರ ಕಾಳುಗಳು ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೆಗೂ ಇರ್ತವೆ. ಎಲ್ಲದನ್ನು ಹಾಕಿ ನೆನೆಯಿಟ್ಟು ಈ ಥರ ನೀವು ಮಾಡ್ಬೋದು. ತುಂಬ ಈಸಿಯಾಗಿ ದಡ್ಡ ಅನ್ನಂಗೆ ಇದನ್ನು ರೆಸಿಪಿನ ಮಾಡಿ ಕೊಡ್ಬೋದು. ಇದು ಮಕ್ಕಳಿಗೋಸ್ಕರ ಅಂತೆಲ್ಲ, ಎಲ್ಲರಿಗೂ ಕೂಡ ಇದು ಒಳ್ಳೆಯ ಹೆಲ್ದಿ ಫುಡ್ ಆಗಿರುತ್ತೆ. ದೊಡ್ಡವರಿಂದ ಹಿಡಿದು ಸಣ್ಣರಿಂದ ಹಿಡಿದು ಎಲ್ಲರೂ ಕೂಡ ಇದನ್ನು ತಿನ್ಬೋದು. ರೊಟ್ಟಿಗೆ ಅಥವಾ ಚಪಾತಿಗೆ ಅಂತ ಏನಿಲ್ಲ, ಅನ್ನಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾ, ನನ್ನ ಲಾಗು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಸರಿ ತಪ್ಪು ಏನೇ ಒಂದು ಮಾಡಿದ್ರೂ ಕೂಡ ನಿಮ್ಮಿಂದ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನೀವು ಹೇಳಿದರೆ ಮಾತ್ರ ನಾವು ಅದನ್ನು ತಿದ್ಕೊಳ್ತೀವಿ. ಓಕೆ, ಇಲ್ಲಿಗೆ ನನ್ನ ಲಾಗ್ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಗೈಸ್. ಮತ್ತೆ ಇನ್ನೊಂದು ಲಾಗಲ್ಲಿ ನಿಮಗೆ ಬೇರೆ ರೆಸಿಪಿ ಮುಖಾಂತರ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್.